ಆ್ಯಕ್ಚುಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನೇನು ಜನವರಿಲಿ ವಿಷನ್ ಬೋರ್ಡ್ ಮಾಡಿಲ್ಲ, ಮೇ ಬಿ ಮಾರ್ಚ್ ಏಪ್ರಿಲ್ ಆ ಥರ ಟೈಮಲ್ಲಿ ಮಾಡಿದ್ದು, ಬಿಕಾಸ್ ತುಂಬ ಡಿಲೇ ಆಗೋಗಿತ್ತು. ಬಟ್ ವಿಷನ್ ಬೋರ್ಡ್ ಮಾಡಿದ್ಮೇಲೆ ಇಷ್ಟೊಂದೆಲ್ಲ ಸಕ್ಸಸ್ ಇರುತ್ತೆ ಅಂತ ಪ್ರಾಮಿಸ್ ನಂಗೆ ಗೊತ್ತಿರಲಿಲ್ಲ. ಲಿಟ್ರಲಿ ವಿಷನ್ ಬೋರ್ಡಲ್ಲಿ ನಾನು ಒಂದಷ್ಟು ಹಾಕ್ಕೊಂಡಿದ್ದೆಲ್ಲ, ಅದರಲ್ಲಿ 2-3 ನಿಜ ಆಗಿದೆ. ನಿಜವಾಗ್ಲೂ ಒಂದು 4 ಮಂತ್ಸಲ್ಲಿ ಎಷ್ಟೊಂದು ಫುಲ್ಫಿಲ್ ಆಗಿದೆ ಗೊತ್ತಾ. ಇದರಲ್ಲಿ ನೀವು ನೋಡಿದ್ರೆ ನಾನು ಅನ್ಬಾಕ್ಸಿಂಗ್ ಹಾಕ್ಕೊಂಡಿದ್ದೆ. ಲೈಕ್ ನನಗೆ ಅನ್ಬಾಕ್ಸ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಐ ಡೋಂಟ್ ವಾಂಟ್ ಟು ಪೇ ಆ್ಯಂಡ್ ಬೈ ಎವ್ರಿ ಟೈಮ್. ಯಾವಾಗೂ ಶಾಪಿಂಗ್ ಮಾಡ್ತಾಯಿದ್ರು, ಮನೇಲಿ ಕೂಡ ಬೈತಾರಲ್ಲ. ಬಟ್ ಲಿಟ್ರಲಿ ಐ ವಾಸ್ ಮ್ಯಾನಿಫೆಸ್ಟಿಂಗ್, ಲೈಕ್ ನಂಗೆ ಪಿ ಆರ್ ಬರಬೇಕು ಅಂತ. ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ನಿಜ ಅಂದ್ಕೊಂಡಿರಲಿಲ್ಲ. ಲಿಟ್ರಲಿ ಆಗಸ್ಟ್ ಹೆಂಗಿದೆ ಅಂದರೆ ಡೈಲಿ ಪಾರ್ಸೆಲ್ ಬರ್ತಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಏನು ಬರ್ತಿದೆ ಅಂತಲೂ ಗೊತ್ತಿಲ್ಲ. ಸೊ ನೆನ್ನೆನೂ ಅಷ್ಟೇ ಯಾವುದೋ ಪಾರ್ಸೆಲ್ ಬಂತು ಅಂತ ಕಾಲ್ ಮಾಡಿದ್ರು. ಬಟ್ ನನಗೆ ಯಾವುದು ಎತ್ತ ಅಂತಲೂ ಕೇಳಬೇಕಂತ ಗೊತ್ತಾಗಲಿಲ್ಲ. ಲೈಕ್ ಹೆಂಗೆ ಕೇಳೋದಿಲ್ಲ ಯಾವ್ದು ಬಂದಿದೆ ಅಂತ. ಸೊ ಅವರು ಲೊಕೇಶನ್ ಕಳಿಸಿ ಅಂದರೆ ನಾನು ಆ ನಂಬರ್ನ ಏನಂತ ಸೇವ್ ಮಾಡಿದೆ ಗೊತ್ತಾ, ಸಮ್ ಪಾರ್ಸೆಲ್ ಅಂತ ಸೇವ್ ಮಾಡಿದೆ. ಇಷ್ಟು ದೊಡ್ಡ ಪಿ ಆರ್ ಬಂತು. ಲಿಟ್ರಲಿ ನಾನು ಅನ್ಬಾಕ್ಸಿಂಗ್ ಮಾಡಬೇಕು ಅಂತ ಹಾಕ್ಕೊಂಡಿದ್ದೆ, ಅದಾಯಿತು. ಸ್ಕಿನ್ ರಿಲೇಟೆಡ್ ಐಟಮ್ಸ್ ಬರಬೇಕಂತ ಹಾಕ್ಕೊಂಡಿದ್ದೆ, ಸೊ ಅದು ಬಂದಿದೆ. ಆ್ಯಂಡ್ ಆಲ್ಸೋ ಬ್ಯಾಂಗಲ್ದು ಒಂದು ಫೋಟೋ ಹಾಕ್ಕೊಂಡಿದ್ದೆ, ಲೈಕ್ ಗೋಲ್ಡ್ ಬ್ಯಾಂಗಲ್ಲು. ಬಟ್ ಅಷ್ಟೊಂದು ದೊಡ್ಡದು ತೊಗೊಂಡಿಲ್ಲ ಅಂದರೂ ಚಿಕ್ಕದೊಂದು ತೊಗೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಇನ್ನೂ ಒಂದಷ್ಟಿದೆ. ಬಟ್ ಎಲ್ಲ ಆಗಿರಲ್ಲ ಅಂದರೂ ಸ್ವಲ್ಪ ಅಂತೂ ಆಗ್ತಿದೆ. ಲಿಟ್ರಲಿ ನಾನು ವಿಷನ್ ಬೋರ್ಡ್ ಎಲ್ಲರೂ ಮಾಡ್ತಿದ್ರಲ್ಲ, ಓಕೆ ನಾನು ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದು. ಬಟ್ ಈ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ. ಹೌದು, ನಾವು ಪ್ರೇ ಮಾಡಿದ್ರೆ ಯೂನಿವರ್ಸ್ ಎಲ್ಲ ನಮಗೆ ಅನುಕೂಲವಾಗಿ ನಮ್ಮ ವಿಷಸ್ ಎಲ್ಲ ಫುಲ್ಫಿಲ್ ಮಾಡುತ್ತೆ ಅಂತ ಪ್ರಾಮಿಸ್ ಅಂದ್ಕೊಂಡಿರಲ್ಲ. ಸೊ ಐ ಆಮ್ ಸೋ ಹ್ಯಾಪಿ. ಈಗಲೂ ಕಾಲ ಮಿಂಚಿಲ್ಲ, ನೀವು ಕೂಡ ಮಾಡಿ. ಸೊ ಎಲ್ಲರೂ ವಿಷನ್ ಬೋರ್ಡ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ನಾನು ಮಾಡಿದ್ದಕ್ಕೆ ನನಗೆ ಸಕ್ಸಸ್ ಅಂತೂ ಖಂಡಿತ ಸಿಕ್ಕಿದೆ. ಸೊ ಅದಕ್ಕೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರಿಂದ ಖಂಡಿತ ನಾನು ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಬೇಕು. ಬಿಕಾಸ್ ಇಟ್ ಡಸಂಟ್ ಟೇಕ್ ಟೈಮ್. ನಮಗೇನೇನು ಬೇಕು ಅಂತ ಎಲ್ಲ ಒಂದು ಕಡೆ ಸ್ಟೋರ್ ಮಾಡೋದಷ್ಟೇ. ಬಟ್ ಅದರಿಂದ ಸಕ್ಸಸ್ ಸಿಗುತ್ತೆ ಅಂತ ಟು ಬಿ ಫ್ರ್ಯಾಂಕ್ ನಾನೇ ಅನ್ಸುತ್ತೆ. ಎಕ್ಸಾಂಪಲ್, ನಾನು ಒಂದು ವಿಡಿಯೋ ಅಲ್ಲ ಸುಮಾರು ವಿಡಿಯೋ ನೋಡಿದೆ ಆವಾಗ ವಿಷನ್ ಬೋರ್ಡ್ ಅಂತ. ಓಕೆ ಚೆನ್ನಾಗಿದೆ ಅಂತ ಅಂದ್ಕೊಂಡು ನಾನು ಮಾಡಬೇಕು ಅಂದ್ಕೊಂಡೆ. ಅದಕ್ಕೆ ತಕ್ಕನಂಗೆ ನನ್ನ ಫ್ರೇಮ್ ಕೂಡ ಹುಡ್ಕೋವಾಗ ನನಗೆ ಐಕ್ಯದಲ್ಲಿ ಇದು ಸಿಕ್ತು. ಲಿಟ್ರಲಿ ಮಾಡೋವಾಗ ಅಯ್ಯೋ ನನಗೆ ಇದೆಲ್ಲ ಬರೋದೇ ಇಲ್ಲ, ನಾನು ಆರ್ಟು ಕ್ರಾಫ್ಟ್ ಎಲ್ಲ ಏನು ಮಾಡಿಲ್ಲ ಅಂತ ಅಂದ್ಕೊಂಡೆ. ಬಟ್ ಎಷ್ಟು ಸಖತ್ತಾಗಿ ಬಂದಿದೆ ಗೊತ್ತಾ. ಲೈಕ್ ಮಾಡ್ತಾ ಚೆನ್ನಾಗಿರುತ್ತೆ. ನಿಮಗೆ ಫುಲ್ ವಿಡಿಯೋ ಬೇಕಂದರೆ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ನೋಡಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮಾಡೋವಾಗ ಏನೋ ಖುಷಿ, ಲೈಕ್ ಸಾಧನೆ ಮಾಡಿಬಿಟ್ಟಿದ್ದೀವಿ ಅನ್ನೋ ರೇಂಜಿಗೆ ಖುಷಿ ಆಗ್ತಿತ್ತು. ಸೊ ವಿಶ್ ಮಿ ಲಕ್.